ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಅದನ್ನು ಬಿಟ್ಟು ಅದಕ್ಕೆ ಅಪಮಾನ ಮಾಡುತ್ತಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಸ್ಟೇ ತಗೊಂಡು ಬಂದಿರೋದು ಅವರು. ಪೋಸ್ಕೋ ಕೇಸಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದಿರೋದು. ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಕು ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರಲಿ, ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರೋಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ ತಗೊಳ್ಳಿ ನಿಮ್ಮ ಪತ್ರ ನೋಡಿ. ಒಂದು ನಿಮಿಷ ಹೇಳ್ತೀನಿ. ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ